ಚಕ್ರವರ್ತಿ ರಾಜಗೋಪಾಲಾಚಾರ್ಯರು. ಯಾರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಗವರ್ನರ್ ಜನರಲ್ ಆಗಿದ್ದವರು, ಭಾರತದ ಅದ್ಭುತ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆಗಿದ್ದಂಥವರು, ಬಹುದೊಡ್ಡ ವ್ಯಕ್ತಿ, ಸಾಧಕರು, ಖಾದಿ ಭಕ್ತರು. ಅವರು ಮೊದಲು ವಕೀಲಿ ವೃತ್ತಿ ಮಾಡ್ತಾಯಿದ್ರು. ಸೇಲಂ ಅಂತಿದೆ, ಅಲ್ಲಿ ವಕೀಲಿ ವೃತ್ತಿ ಮಾಡ್ತಾಯಿದ್ರು. ಒಂದಿನ ಅವ್ರು ನ್ಯಾಯಾಲಯಕ್ಕೆ ಹೊರಡೋರು ಸಿದ್ಧ ಆಗಿದ್ದಾಗ ಅವ್ರ ಮನೆಗೊಬ್ಬ ಬ್ರಾಹ್ಮಣ ಬಂದ. ಅವನ ಜೊತೆಗೆ ಒಂದು ಪರಿವಾರ, 2-3 ಜನ. ಯಾರು ನೀವು, ಏನು ಬೇಕಾಗಿತ್ತು ಅಂತ ಕೇಳಿದರು ರಾಜಾಜಿ. ಆತ ಹೇಳಿದ, ಸರ್ ನನ್ನ ಹೆಸರು ಹರಿಹರ್ ಅಯ್ಯರ್ ಅಂತ, ನಾನು ಪಾಲ್ಘಾಟಲ್ಲಿ ಒಂದು ಶಾಲೆ ಶಿಕ್ಷಕ ಆಗಿದ್ದೀನಿ. ತಿರುಪತಿಗೆ ಹೋಗಿದ್ದೀವಿ ಎಲ್ಲರೂ ಪರಿವಾರ ಸಮೇತ. ಬರುವಾಗ ಯಾರೋ ಕಳ್ಳರು ನನ್ನ ಹಣದ ಚೀಲ ಹೊಡೆದು ಬಿಟ್ಟಿದ್ದಾರೆ. ದಯವಿಟ್ಟು ಊರಿಗೆ ಮರಳೋದಕ್ಕೆ ರೈಲ್ ಖರ್ಚಿಗೆ ಸಹಾಯ ಮಾಡಿದ್ರೆ ಉಪಕಾರ ಆಗ್ತದೆ ಅಂತ ಕೋರ್ಕೊಂಡ್ರು. ಪಾಲ್ಘಾಟಲ್ಲಿ ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಿ ತಿಳ್ಕೊಂಡ್ರು ರಾಜಾಜಿ. ನಂತರ ಇವೆಲ್ಲರೂ ಇಲ್ಲೇ ಸ್ನಾನ ಊಟ ಮಾಡಿ ವಿಶ್ರಾಂತಿ ಪಡೀರಿ, ಹೇಗಿದ್ರು ರೈಲ್ ರಾತ್ರಿ ಇದೆಯಲ್ಲ, ನಾನು ಸಂಜೆ ಬಂದು ನಿಮ್ಮನ್ನು ಕಾಣ್ತೀನಿ ಅಂತಂದರು. ಅಂತ ಹೇಳಿ ಹೊರಟು ಕೋರ್ಟಿಗೆ. ಮಧ್ಯಾಹ್ನ ಸುಮಾರು 2 ಗಂಟೆ ಆಗಿರಬೇಕು. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಾಜಿಯವ್ರ ಮನೆಗೆ ಬಂದ. ಇಲ್ಲಿ ಹರಿಹರ್ ಅಯ್ಯರ್ ಅವ್ರು ಯಾರಿದ್ದಾರೆ ಅಂತ ಕೇಳಿದ. ಮನೆಯವ್ರು ಹೇಳಿದ್ರು, ಒಬ್ಬರು ಅತಿಥಿ ಬಂದಿದ್ದಾರೆ, ಅವರೇ ಇರ್ಬೋದೇನೋ ಕೇಳಿ ಅಂತ. ಅವನೇ ಹರಿಹರ್ ಅಯ್ಯರ್ ಅಂತ ಗೊತ್ತಾಯ್ತು. ತಕ್ಷಣ ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ, ಸ್ವಾಮಿ ನೀವೇನೋ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರಿಗೆ ಮೋಸ ಮಾಡಿದ್ದೀರಿ ಅನ್ನೋದು ಅಪರಾಧಕ್ಕೆ ನಿಮ್ಮನ್ನು ಬಂಧಿಸ್ತಾ ಇದ್ದೀನಿ. ಈ ಬನ್ನಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡಿ ಅಂತ. ಪಾಪ ಅಯ್ಯರಿಗೆ ಎದೆ ಹೊಡೆದಾಯ್ತು. ದೂರ ಯಾರು ಕೊಟ್ಟರು, ಯಾರಿಗೆ ಮೋಸ ಮಾಡಿದೆ ನಾನು, ಹೇಳಂಗಿಲ್ಲ ತಾನೆ, ಮತ್ತೆ ಅಧಿಕಾರಿ ಮಾತಾಡಲ್ಲ, ಬನ್ರಿ ನ್ಯಾಯಾಲಯಕ್ಕೆ, ಅಲ್ಲಿ ಮಾತುಕಳಿ ಅಂತಂದು ನ್ಯಾಯಾಲಯಕ್ಕೆ ಹೋದ್ರು. ಅಲ್ಲಿ ನ್ಯಾಯಾಧೀಶರು ಕೇಳಿದರು, ನೀವು ಚಕ್ರವರ್ತಿ ರಾಜಗೋಪಾಲಾಚಾರ್ಯರಿಗೆ ಮೋಸ ಮಾಡಿದ್ದೀರಿ, ಅವರೇ ದೂರು ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮನ್ನು ಬಂಧಿಸಿದ್ದೇವೆ ಅಂದರು. ಇವು ಕುಸಿದು ಹೋಗ್ಬಿಟ್ಟ ಮನುಷ್ಯ ಅಯ್ಯರು. ನಾವು ಮನೆಯಲ್ಲಿ ಒಂದಿಷ್ಟು ಇಟ್ಕೊಳ್ಳೋ ಜಾಗ ಕೊಡಿ ಸ್ವಾಮಿ, ಊರಿಗೆ ಹೋಗೋದಕ್ಕೆ ಟ್ರೈನ್ ಚಾರ್ಜ್ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ಮೋಸ ಮಾಡಿದ್ದು ಹಿಡ್ಕೊಂಡು ಜೈಲಿಗೆ ಹಾಕ್ತಾರಲ್ಲ ನಾನು ಇವರು. ಇಲ್ಲ ಸ್ವಾಮಿ ನಾನು ಏನೂ ಮೋಸ ಮಾಡಿಲ್ಲ ಅಂತ ಗೊಣಗಿದ್ರು ಅಯ್ಯರು. ನ್ಯಾಯಾಧೀಶರು ಹೇಳಿದರು, ನೀವು ಪಾಲ್ಘಾಟಲ್ಲಿ ಇಂಥ ಶಾಲೆಯಲ್ಲಿ ಶಿಕ್ಷಕ ಅಂತ ಹೇಳಿದ್ರಂತೆ ಅವರಿಗೆ. ರಾಜಗೋಪಾಲಾಚಾರ್ಯರು ಆ ಶಾಲೆ ಸಂಪರ್ಕಿಸಿ ಕೇಳಿದಾಗ ಈ ಹೆಸರಿನ ಶಿಕ್ಷಕರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಖಚಿತ ಆಗಿದೆ. ಈಗ ನೀವು ಸುಳ್ಳು ಹೇಳಿ ಮೋಸ ಮಾಡಿದ್ರಿಂದ ವಕೀಲರು ದೂರು ಕೊಟ್ಟಿದ್ದಾರೆ ನಿಮ್ಮ ಮೇಲೆ. ಈ ಅಪರಾಧಕ್ಕೆ ನಿಮ್ಗೆ 250 ರೂಪಾಯಿ ದಂಡ, ತಪ್ಪಿದ್ರೆ 6 ತಿಂಗಳು ಸಾದಾ ಸಜೆ ಅಂತ ಹೇಳಿದ್ರು. ಅಯ್ಯೋ ಬಿದ್ದೇ ಬಿಟ್ಟ ಅವನು. 250 ರೂಪಾಯಿ ಎಲ್ಲಿಗೆ ಕೊಟ್ಟಾನು? ಆಗ ರಾಜಾಜಿ ಅಲ್ಲೇ ಕೋರ್ಟಲ್ಲೇ ಇದ್ರು. ಎದ್ದು ನಿಂತ್ಕೊಂಡು, ಸ್ವಾಮಿ ಅಯ್ಯರ್ ಭಾಳ ಬಡವರು, ನಾನೇ ಫಿರ್ಯಾದುದಾರ ಆಗಿದ್ದರಿಂದ ಅವ್ರ ಶಿಕ್ಷೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕಮ್ಮಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಅಂದರು. ನ್ಯಾಯಾಧೀಶರಿಗೆ ಬೆರಗಾಯ್ತು. ಇವರೇ ಕಂಪ್ಲೇಂಟ್ ಕೊಟ್ಟವರು ಅವನ ವಿರುದ್ಧ, ಇದಕ್ಕೆ ಕಮ್ಮಿ ಮಾಡಿ ಅಂತಾರೆ. ಆಗಲಿ 50 ರೂಪಾಯಿ ಕೊಟ್ಟರು ಸಾಕು ಅಂತ. ಮತ್ತಷ್ಟು ಕನಿಕರ ತೋರಬೇಕು ಅಂತ ರಾಜಾಜಿ ಪ್ರಾರ್ಥನೆ ಮಾಡಿದರು. ದಂಡದ ಹಣವನ್ನು 10 ರೂಪಾಯಿ ಮಾಡಿದ್ರು. ರಾಜಾಜಿ ತಕ್ಷಣ ತಮ್ಮ ಜೇಬಿಂದ 10 ರೂಪಾಯಿ ತೆಗೆದು ಅಯ್ಯರ್ ದಂಡದ ಹಣವನ್ನು ತುಂಬಿದರು. ಮನೆಗೆ ಬಂದಮೇಲೆ ಅಯ್ಯರ್ ರಾಜಾಜಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ಆಗ ರಾಜಾಜಿ ಹೇಳ್ತಾರೆ, ನೋಡಪ್ಪ, ನಿಜವನ್ನು ಹೇಳಿ ಸಹಾಯ ಪಡ್ಕೊಳ್ಳಿ, ಸಹಾಯ ಪಡಿಬೇಕು ಅಂತೆಲ್ಲ ಸುಳ್ಳು ಹೇಳಬೇಡಿ ಅಂದರು. ಅಯ್ಯರ್ ಪರಿವಾರಕ್ಕೆಲ್ಲ ತಾವೇ ಊಟ ಮಾಡಿಸಿ ತಾವೇ ತಮ್ಮ ಕಾರಲ್ಲಿ ಅವ್ರು ಕರ್ಕೊಂಡು ಹೋಗಿ ರೈಲಿಗೆ ಬಿಟ್ಟು ಬಂದರು. ಇದು ದೊಡ್ಡವ್ರ ಲಕ್ಷಣ ಸ್ವಾಮಿ. ಸದಾ ಸರ್ವದಾ ಜೀವನದ ಪ್ರತಿಯೊಂದು ಹಂತದಲ್ಲೂ ಕ್ಷಣದಲ್ಲೂ ಸತ್ಯದ ಅನ್ವೇಷಣೆಯನ್ನು ಮಾಡಿದಂತಹ ರಾಜಾಜಿ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನ ಹೊಂದಿದ್ರು ಕೂಡ ಯಾವುದೂ ಕೆಟ್ಟ ಹೆಸರಿಲ್ಲದೆ ಕಳಂಕಿತರಾಗದೆ ಮುಂದಿನ ತಲೆಮಾರುಗಳಿಗೆ ಮಾದರಿಯಾದರಲ್ಲ. ನೆನೆಸ್ಕೋಬೇಕು ಸ್ವಾಮಿ. ಉನ್ನತ ಹುದ್ದೆಗಳಿಗೆ ಏರ್ಬಿಡ್ತೇವೆ, ದೊಡ್ಡ ದೊಡ್ಡ ಸ್ಥಾನಗಳನ್ನು ಪಡ್ಕೊಳ್ತೇವೆ, ಆದರೆ ಮುಂದೆ ಹೆಸರು ಉಳ್ಕೊಳ್ಳುತ್ತಾ? ಹೇಗೆ ಉಳ್ಕೊಳ್ಳುತ್ತೆ? ಕಳಂಕಿತರು ಅಂತ ಉಳ್ಕೊಳ್ಳುತ್ತಾ, ಮೋಸ ಮಾಡಿದವರು ಅಂತ ಉಳ್ಕೊಳ್ಳುತ್ತಾ, ಅಥವಾ ಸಾಧಕರು ಸತ್ಯಪ್ರೇಮಿಗಳು ಅಂತ ಉಳ್ಕೊಳ್ಳುತ್ತಾ? ಯಾರು ಸತ್ಯಾನ್ವೇಷಣೆ ಮಾಡಿ ಉಳ್ಕೊಳ್ತಾರೋ ಅವರು ಮುಂದಿನ ತಲೆಮಾರಿಗೆ ಮಾದರಿ ಆಗ್ತಾರೆ, ಇಲ್ಲದಿದ್ದರೆ ಭಾರ ಆಗ್ತಾರೆ.